ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ಸಲೀಂ ರಿಜ್ವಾನ್ ಅರ್ಷದ್ ಅವರು. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಸಮರ್ಥವಾಗಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರಿದ್ದಾರೆ? ಎಸ್ ಸಲೀಂ ಅವರು ಇದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಸಮರ್ಥವಾಗಿ ಜವಾಬ್ದಾರಿ ಅವ್ರಿಗೆ ಏನ್ ಕೊಟ್ಟಿತ್ತು ಅದನ್ನ ನಿರ್ವಹಿಸಿದ್ದಾರೆ. ಸಮುದಾಯದ ಮತದಾರರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನ ಸಾಧಿಸಿದ್ರು. ಜಮೀರ್ ನಜೀರ್ ಅಹಮದ್ ಕೈ ಕೊಟ್ಟಿದ್ದಕ್ಕೆ ಸಲೀಂ ರಿಜ್ವಾನ್ ಅವರಿಗೆ ಹೊಣೆಗಾರಿಕೆಯನ್ನ ನೀಡಲಾಗಿತ್ತು. ಹೀಗಾಗಿ ಪಕ್ಷ ನಿಷ್ಠರಾಗಿ ಕೆಲಸವನ್ನ ಕೂಡ ಮಾಡಿರ್ತಾರೆ ಸಲೀಂ ಹಾಗೂ ರಿಜ್ವಾನ್. ಹೀಗಾಗಿ ಇಬ್ಬರಿಗೂ ಸಚಿವ ಸ್ಥಾನ ಸಿಗಲಿದೆ ಅನ್ನುವಂತಹ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ. ಮತ್ತೊಂದು ಕಡೆ ತನ್ವೀರ್ ಸೇಠ್, ಯಾಸಿರ್ ಪಠಾಣ್ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಡಿಕೆಶಿ ತಮಗೆ ಅವಕಾಶವನ್ನು ಕೊಡಿಸಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ತನ್ವೀರ್ ಇದ್ದಾರೆ. ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಕೂಡ ಅಥವಾ ಮೂವರಿಗೋ ಅನ್ನುವಂತಹ ಪ್ರಶ್ನೆ ಇದೆ. ಯಾರು ಕೊಡಿಸ್ತಾರೆ ಅಥವಾ ಯಾರು ತುಂಬಾ ಅವ್ರಿಗೆ ಆಪ್ತರಿದ್ದಾರೆ ಅಥವಾ ಪಕ್ಷಕ್ಕೋಸ್ಕರ ಯಾರು ದೊಡ್ಡದಿರ್ತಾರೆ ಅದನ್ನ ನೋಡ್ತಾರೆ. ಆಪ್ತರು ಅನ್ನೋದಕ್ಕಿಂತ ಒಂದು ವಿಚಾರ ಮುಂದಿಟ್ಟರು ಕೂಡ ಪಕ್ಷಕ್ಕೋಸ್ಕರ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿ ಮೇಲಾಗಿ ಕಾಣಿಸ್ಕೊಳ್ಳುವಂಥದ್ದು. ಎಸ್, ಈಗ ಪಕ್ಷ ನಿಷ್ಠರಾಗಿ ಕೆಲಸವನ್ನ ಮಾಡಿದಂತಹ ಸಲೀಂ ಅವ್ರಿಗೆ ಸಿಗುತ್ತೋ, ರಿಜ್ವಾನ್ ಅವ್ರಿಗೆ ಸಿಗುತ್ತಾ ಅಥವಾ ಇಬ್ಬರಿಗೂ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂತಹ ಬಗ್ಗೆ ಚರ್ಚೆಗಳಿದೆ. ಮತ್ತೊಂದು ಕಡೆ ನೋಡಿ, ತನ್ವೀರ್ ಸೇಠ್, ಯಾಸಿರ್ ಪಠಾಣ್ ಕೂಡ ಆಕಾಂಕ್ಷಿಗಳಿದ್ದಾರೆ. ಡಿಕೆಶಿ ತಮಗೆ ಅವಕಾಶವನ್ನ ಕೊಡಿಸಬಹುದು, ಹೋಗ್ತಾ ಇದ್ದಾರೆ. ಆ ಸಂಬಂಧವಾಗಿ ಮಾತುಕತೆ ಮಾಡ್ಕೊಂಡು ಬರ್ತಾರೆ. ನಮಗೆ ಸ್ಥಾನ ಸಿಗುತ್ತೆ, ಈ ಬಾರಿ ಕ್ಯಾಬಿನೆಟ್ನಲ್ಲಿ ನಾವು ಕೂಡ ಸೇರ್ಪಡೆ ಆಗ್ತೇವೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಈಗಾಗಲೇ ತನ್ವೀರ್ ಅವರು ಕೂಡ ಇದ್ದಾರೆ. ಸೊ ಆಕಾಂಕ್ಷಿಗಳ ಸಂಖ್ಯೆ ಅಂತೂ ಜಾಸ್ತಿನೇ ಆಗಿದೆ. ಅಂದುಕೊಂಡಿದ್ದಕ್ಕಿಂತನೂ ಕೂಡ ಜಾಸ್ತಿನೇ ಆಗಿಬಿಟ್ಟಿದೆ. ಹೈಕಮಾಂಡ್ಗೂ ಈಗ ಟೆನ್ಷನ್, ಜೊತೆಗೆ ಇಲ್ಲಿನ ಸಿದ್ದರಾಮಯ್ಯ ಅವರು ಡಿಕೆಶಿ ಅವ್ರಿಗೂ ಟೆನ್ಷನ್. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಡೆಲ್ಲಿಗೆ ಬರ್ತಾರೆ. ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮಾಹಿತಿ ಪ್ರಕಾರ 2 ಹಂತದ ಎಕ್ಸ್ಪಾನ್ಷನ್ ಆಗತ್ತೆ ಅಂತ ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ ಬರ್ತಿ ಅಂತ ವಿಶ್ವಾಸ ಇದೆ, ಅಷ್ಟೊಂದು ಹೇಳಬಲ್ಲ. ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್